ಇನ್ನು ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂತಹ ಕುರ್ಚಿ ಕಚ್ಚಾಟಕ್ಕೆ ವಿಜೇಂದ್ರ ಲೇವಡಿ ಮಾಡಿದ್ದಾರೆ. ಬಿಜೆಪಿಗೆ ಯಾರು ಸಿಎಂ ಆಗ್ತಾರೆ ಅನ್ನೋ ಆಸಕ್ತಿ ಇಲ್ಲ, ಆಂತರಿಕ ಕಚ್ಚಾಟದಿಂದ ಸರ್ಕಾರವೇ ಉರುಳಬಹುದು ಅನ್ನೋ ಮಾತನ್ನು ಹೇಳಿದ್ದಾರೆ. ರಾಜ್ಯದಲ್ಲಿ ರಾಜಕತೆ ಸೃಷ್ಟಿಯಾಗಿದೆ, ಆಡಳಿತ ಕುಸಿದಿದೆ ಅನ್ನೋ ಮಾತನ್ನು ಹೇಳಿದ್ದಾರೆ. ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯ ಒಬ್ಬರಿಗೊಬ್ಬರು ಕತ್ತಿ ಮಸಿತಾ ಇದ್ದಾರೆ. ಸುವರ್ಣ ನ್ಯೂಸ್ಗೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರಾಜ್ಯ ರಾಜಕಾರಣದಲ್ಲಿ ಸಿಎಂ ಕುರ್ಚಿ ಕಿತ್ತಾಟದ ನಡುವೆ ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ಅವರು ಜನವರಿ 6ಕ್ಕೆ ಡಿಕೆ ಶಿವಕುಮಾರ್ ಅವರ ಪಟ್ಟಾಭಿಷೇಕ ಆಗುತ್ತೆ ಅಂತ ಹೇಳಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯೆ ಕೊಡಲಿಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ನಮ್ಮ ಜೊತೆಗಿದ್ದಾರೆ. ಸರ್, ಏನು DKಶಿ ಅವರು ಜನವರಿ 6ಕ್ಕೆ ಪಟ್ಟಾಭಿಷೇಕ ಅಂತ? ಕಾಂಗ್ರೆಸ್ ಪಕ್ಷದ ಶಾಸಕ ಇಕ್ಬಾಲ್ ಅವರು, ರಾಮನಗರ ಕ್ಷೇತ್ರದ ಶಾಸಕರು, ಅವರೇನು ಹೇಳಿಕೆಯನ್ನು ನೀಡಿದ್ದಾರೆ, 6ನೇ ತಾರೀಕು DK ಶಿವಕುಮಾರ್ ಅವರ ಪಟ್ಟಾಭಿಷೇಕ ಅಂತೇಳಿ. ನೋಡಿ, ರಾಜ್ಯದ ಜನತೆಗಾಗಲಿ ಭಾರತೀಯ ಜನತಾ ಪಾರ್ಟಿಗಾಗಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನದಲ್ಲಿ ಮುಂದುವರಿತಾರ, ಅವ್ರು ಇಳಿತಾರ, DK ಶಿವಕುಮಾರ್ ಆಗ್ತಾರ ಅಥವಾ ಮತ್ತಿನ್ಯಾರು ಬರ್ತಾರ, ಇದ್ರ ಬಗ್ಗೆ ನಮಗೆ ಆಸಕ್ತಿ ಇಲ್ಲ. ನಮ್ಮ ವಿಚಾರಗಳೇನು ಪ್ರಸ್ತಾಪ ಮಾಡಿದ್ದೇವೆ, ರಾಜ್ಯದ ಜ್ವಲಂತ ಸಮಸ್ಯೆಗಳಿಗೆ ಕಾಂಗ್ರೆಸ್ ಸರ್ಕಾರ ಉತ್ತರವನ್ನು ಕೊಡೋದಕ್ಕೆ ಸಾಧ್ಯ ಆಗ್ತಾಯಿಲ್ಲ, ಸಮಸ್ಯೆಗಳ ಪರಿಹಾರವನ್ನು ಕೊಡೋದಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಹಾಗಾಗಿ ನಾವು ಆಗ್ರಹ ಪಡಿಸ್ತಾ ಇರುವಂಥದ್ದು, ಯಾರು ಬರ್ತಾರೆ, ಯಾರು ಹೋಗ್ತಾರೆ, ಯಾರು ಇರ್ತಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಈ ರಾಜ್ಯದ ರೈತರ ಬಡವರ ಸಮಸ್ಯೆ ಇತ್ಯರ್ಥ ಆಗಬೇಕು, ಅದಕ್ಕೆ ಪರಿಹಾರ ಕೊಡಬೇಕು ಅಂತೇಳಿ ಅದು ಆಗ್ರಹ. ಹಾಗಾಗಿ ಇವರ ಆಂತರಿಕ ಕಚ್ಚಾಟ ಸರ್ಕಾರನೇ ಬಿದ್ದು ಹೋಗ್ಬೋದು, ಯಾರಿಗೂ ಗೊತ್ತಿದೆ, ಅದೇ ಸರ್ಕಾರನೇ ಬಿದ್ದು ಹೋಗ್ಬೋದು. ಹಾಗಾಗಿ ಇವರು ಗೊಂದಲದಿಂದ ರಾಜ್ಯದಲ್ಲಿ ಅರಾಜಕತೆಯನ್ನು ಸೃಷ್ಟಿ ಮಾಡಿದ್ದಾರೆ. ಆಡಳಿತ ಯಂತ್ರ ಸಂಪೂರ್ಣಕ್ಕೆ ಕುಸಿದು ಬಿದ್ದಿದೆ. ಬಡವರ ರೈತರ ಸಮಸ್ಯೆಗಳನ್ನು ಕೇಳೋದಕ್ಕೆ ಇವರು ಸರ್ಕಾರದ ಕಡೆಯಿಂದ ಆಗ್ತಾ ಇಲ್ಲ. ಸರ್, ಯಾಕೆಂದ್ರೆ ಸಿದ್ದರಾಮಯ್ಯನವರು 5 ವರ್ಷ CM ಆಗಿ ಸಿದ್ದರಾಮಯ್ಯ ಮುಂದುವರಿತಾರೆ ಅಂದರೆ ಹಂಗಾರೆ ಕಾಂಗ್ರೆಸ್ ಹೈಕಮಾಂಡ್ ಅವರೇನಾ ಅಂತ ಒಂದು ಗೊಂದಲ ಹುಟ್ಟಾಗಿದೆ. ಮೊನ್ನೆ ಬೆಳಗಾವಿನಲ್ಲಿ ಒಬ್ಬರು ಕಾಂಗ್ರೆಸ್ ಪಕ್ಷದ ಹಿರಿಯ ಶಾಸಕರು ಹೇಳಿರುವಂಥದ್ದೇ ನಿಮ್ಗೆ ಹೇಳ್ತಾ ಇದ್ದೇನೆ. ಅಲ್ಲರಿ, ಮಲ್ಲಿಕಾರ್ಜುನ್ ಖರ್ಗೆ ಅವರೇ 2-3 ದಿನ ಬಂದು ಶಾಸಕರ ಅಭಿಪ್ರಾಯ ಕೇಳಿದಾಗ ಅವರೇ ಒಂದು ರೀತಿ ಅಸಹಾಯಕರಾಗಿ ಹೋಗಿದ್ದಾರೆ. ಇವನ್ಯಾರೇ ಮಾತಾಡೋಕ್ಕೆ ಅನ್ನೋ ಮಾತನ್ನು ಕಾಂಗ್ರೆಸ್ ಪಕ್ಷದ ಶಾಸಕರು ಬಹಿರಂಗವಾಗೂ ಹೇಳ್ತಾ ಇದ್ದಾರೆ. ನನ್ನ ಬಳಿಯಲ್ಲೂ ಕೂಡ ಒಬ್ಬರು ಶಾಸಕರು ಹೇಳ್ಕೊಂಡ್ರು. ಹಾಗಾಗಿ ಇವತ್ತು ಕಾಂಗ್ರೆಸ್ ಪಕ್ಷದ ಹೈಕಮಾಂಡು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿಯೋ ಅಥವಾ ಯತೀಂದ್ರ ಸಿದ್ದರಾಮಯ್ಯ ಅಂತೇಳಿ ಆಡಳಿತ ಪಕ್ಷದವರೇ ಇವತ್ತು ಪ್ರಶ್ನೆ ಮಾಡ್ತಾ ಇದ್ದಾರೆ. ಸರ್, ಡಿಸೆಂಬರ್ 19ರ ಅಧಿವೇಶನದ ಬಳಿಕ ಇವರ ಕುರ್ಚಿ ಕಿತ್ತಾಟದ ಒಂದು ಬಣ ಬಡಿದಾಟ ಜಾಸ್ತಿ ಆಗ್ಬೋದಾ ಸರ್? ಈಗಾಗಲೇ ಕಳೆದ 3-4 ತಿಂಗಳಿಂದ ಬಣ ಬಡಿದಾಟ ಬಹಳ ಜೋರಾಗೆ ನಡೀತಾ ಇದೆ. ಒಂದು ಕ್ಲೈಮ್ಯಾಕ್ಸ್ಗೆ ತಲುಪ್ತದೆ ಅನ್ನೋದು ಎಲ್ಲರ ಅಭಿಪ್ರಾಯ. ಇದಿಷ್ಟು ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅವರ ಮಾತು. ಶಿವಮೊಗ್ಗದಿಂದ ಕ್ಯಾಮ್ರಾಪರ್ಸನ್ ಅತಿಕ್ ಜೊತೆ ರಾಜೇಶ್ ಕಾಮತ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.